ಮಕ್ಕಳೇ, ಇವತ್ತು ಮತ್ತೊಂದು ಕತೆ ಹೇಳ್ತೇನೆ. ಕತೆ ಹೆಸರು ಚಿನ್ನದ ಹೂಗಳ ಮರ. ಒಂದು ಊರಿನಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಲಿ 7 ಜನ ಅಕ್ಕ ತಂಗಿಯರಿದ್ದರು. 7 ಜನ ಅಕ್ಕ ತಂಗಿಯರಲ್ಲಿ ಹಿರಿಯೋಳು ಮನೆ ಯಜಮಾನಿ, ಕಿರಿಯೋಳು ಕೆಲಸ ಮಾಡ್ಕೊಂಡು ಇರೋಳು, ಬಾಕಿಯವರು ಮಧ್ಯದಲ್ಲಿ ಮನೇಲಿ ಇರ್ತಿದ್ರು. ಅವರಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. ಆದರೆ ಒಂದು ಕೆಲಸ ಅಂದರೆ ಕಿರಿ ಹುಡುಗಿ ಪಾಪ ಕಿರಿ ತಂಗಿದ್ದಾಳಲ್ಲ, ಅವಳಿಗೆ ಫುಲ್ ಮನೆ ಕೆಲಸ, ಮನೆ ಕ್ಲೀನ್ ಮಾಡೋದು, ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು. ಆಮೇಲೆ ಅದಷ್ಟು ಮಾಡಿ 2-3 ಮೈಲಿ ದೂರ ಹೋಗಿ ಕಾಡಿಗೆ ಹೋಗಿ ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನು ಮತ್ತೆ ಅಡುಗೆ ಮಾಡಬೇಕು. ಅದರಲ್ಲಿ ಪಾಪ ಬಾಕಿಯವ್ರು ಯಾರೂ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರು ಆರಾಮನೇಲಿ ಇರ್ತಿದ್ರು. ಇವಳು ಒಬ್ಬಳೇ ಕೆಲಸ ಮಾಡ್ತಿರ್ತಿದ್ರು. ಆದರೂ ಅವಳು ಏನೂ ಬೇಜಾರು ಮಾಡದೆ ಅದಷ್ಟು ಕೆಲಸ ದಿನ ಮಾಡ್ತಿದ್ರು. ಹೀಗೆ ಒಂದಿನ ಕಾಡಿಗೆ ಹೋದಾಗ ಮರ ಕಡ್ದು ಒಣ ಕಟ್ಟಿಗೆಲ್ಲ ಒಟ್ಟು ಮಾಡಿಕೊಂಡು ತಂದು ರಾಶಿ ಹಾಕ್ಕೊಂಡು ಇನ್ನೇನು ಮನೆಗೆ ಹೋಗ್ಬೇಕು ಮಾಡ್ತಾಯಿದ್ದಾಗ ನೀರು ಅಡಿಕೆ ಆಯಿತು. ಅಲ್ಲೊಂದು ತೊರೆ ಇತ್ತು ಕಾಡಲ್ಲಿ. ನೀರು ಕುಡ್ಕೊಂಡು ಒಂದು ಸ್ವಲ್ಪ ಆಯಾಸ ಪರಿಹಾರ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ಆವಾಗ ಅಲ್ಲಿ ಕಾಮನ ಬಿಲ್ಲಿನ ಬಣ್ಣದ ಒಂದು ಮೀನು ಸಿಕ್ತು ಅವಳಿಗೆ. ಹಾಗೆ ನೀರಲ್ಲಿ ಏನು ಮಾಡಿದವಳು, ಅದ್ರಲ್ಲಿ ಚೆನ್ನಾಗಿ ಅವಳು ಬುದ್ದು ಮೀನು ಇತ್ತಲ್ಲ, ಅದನ್ನು ಒಂದು ಎತ್ಕೊಂಡು ಮನೆ ಹತ್ರ ಒಂದು ಕೆರೆ ಇತ್ತು ಸಣ್ಣದು, ಅದರಲ್ಲಿ ಬಿಟ್ಟು ಜಲಂಧರ, ಅವಳು ಆ ಮೀನಿಗೆ ಹೆಸರು ಜಲಂಧರ, ಹಳೆ ಹೆಸರಿಟ್ಲು. ಜಲಂಧರ, ನಿನಗೆ ನಾನು ಊಟ ತರ್ತೇನೆ, ನೀನು ಇಲ್ಲೇ ಇರೋಳೆ, ಮನೆಗೆ ಹೋಗಿ ತನಗೆ ಇಟ್ಟು ಪಾಲಿತ್ತಲ್ಲ ಊಟದ್ದು, ಅದ್ರಲ್ಲಿ ಅರ್ಧ ಊಟ ಮಾಡಿ ಅರ್ಧವ ಆ ಮೀನಿಗೆ ತಂದು ಹಾಕಿದ್ಲು. ಈಗ ಡೈಲಿ ಮಾಡ್ತಾ ಹೋದ್ಲು. ತಾನು ಅರ್ಧ ಊಟ ಮಾಡೋದು, ಅರ್ಧ ಅವಳಿಗೆ ಹಾಕೋದು ಮೀನಿಗೆ, ಜಲಂಧರನಿಗೆ. ದಿನ ಹೋದಾಗ ಏನಾಯಿತು, ಇವಳಿಗೆ ಅರ್ಧ ಊಟ ಆಯಿತು, ಇವಳು ತೆಳ್ಳಗಾಗ್ತಾ ಬಂದು ಇವಳು. ಆದರೆ ಅವಳು ಮೀನು ದಪ್ಪ ಆಗ್ತಾ ಬಂತು. ದಿನ ಹೋದಾಗ ಅವ್ರಿಗೆ ಒಳ್ಳೆ ಊಟ ಸಿಗ್ತಲ್ಲ. ದಿನ ಹೋದಾಗ ಈ ಅಕ್ಕ ತಂಗಿಯರಿಗೆ ಮೊದಲು ಈಗ ಅವಳ ಅಕ್ಕನ ಇದರೆಲ್ಲ ಗ್ರಹಿಸಿಲ್ಲ. ಆಮೇಲೆ ಅಷ್ಟು ಇವಳು ಏನು ಮಾಡ್ತಾಳೆ, ಊಟ ಅರ್ಧ ತಗೋಗ್ತಾಳೆ, ಅರ್ಧ ಊಟ ಮಾಡ್ತಾಳೆ, ಏನು ಮಾಡೋದು ಅಂತ ಒಂದಿನ ನೋಡೋಣ ಅಂತ ಸುಮ್ಮನೆ ಅಡಗಿ ನೋಡಿದ್ರು ಇವಳು ಏನು ಮಾಡ್ತಾಳೆ ಅಂತ. ಇವಳು ಒಂದಿನ ತಗೊಂಡು ಊಟ ತಗೋಗ್ತಾಯಿದ್ದು ನೋಡಿರಿ. ಹಿಂದ್ಗಡೆಯಿಂದ ಬಂದು ನೋಡಿದ್ರು ಏನು ಮಾಡ್ತಾಯಿದ್ದಾಳೆ ಅಂತ. ಅವಳು ಆ ಮೀನಿಗೆ ಹಾಕ್ತಾಯಿದ್ಲು. ಅವಳು ದೂರಿಂದ ಕಂಡಿಲ್ಲ ಅವರಿಗೆ ಮೀನ ಯಾವುದಿಗೆ ಹಾಕ್ತಿದ್ದಾರೆ ಇವರು ಆಹಾರನ ನೋಡ್ಕೊಬಂದು. ಆಮೇಲೆ ಅವ್ರು ಸುಮ್ಮನೆ ಮನೆಗೆ ಕೂತ್ಕೊಂಡ್ರು. ಆಮೇಲೆ ಮರುದಿನ ಅವಳು ಮತ್ತೆ ಅಡವಿಗೆ ಹೋದ್ಲು ಕಟ್ಟಿ ಕಟ್ಕೊಬಲಿಕ್ಕೆ. ಆವಾಗ ಇವರೆಲ್ಲ ಹೋದ್ರು. ಅಲ್ಲಿ ಏನು ಮಾಡ್ತಿದ್ರು, ಏನಿದೆ ನೋಡೋಣ ಅಂತ. ಅಲ್ಲಿ ಒಂದು ದಪ್ಪ ಮೀನ ಇತ್ತು. ಅವ್ರಿಗೆ ಖುಷಿ ಆಗೋಯ್ತು. ಒಳ್ಳೆ ದಪ್ಪ ಮೀನ, ಇವತ್ತು ಅಡುಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡೋದು. ಅದ್ರ ತಗೊಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ರು. ಇವಳು ಬರುವಲ್ಲಿವರೆಗೆ, ಅಡವಿಯಿಂದ ಬರುವಲ್ಲಿವರೆಗೆ ಊಟ ಮಾಡಿ ಆಗೋಯ್ತು. ಇವಳಿಗೆ ಪಾಪ ಗೊತ್ತಿಲ್ಲ. ಕಟ್ಟಿಗೆ ತಗೊಬಂದು ಮನೆಗೆ ಬಂದು ಊಟ ತಗೊಂಡ್ಲು. ಅರ್ಧ ಊಟ ಮಾಡಿದ್ಲು. ಜಲಂಧರ್ನಿಗೆ ಕೊಡುವ ಅರ್ಧ ಊಟ ತಗೊಂಡ್ಲು. ಫೋನಲ್ಲಿ ಜಲಂಧರ್ ಇಲ್ಲ. ಅಲ್ಲಿ ಏನು ಮಾಡೋದು, ತುಂಬ ಬೇಜಾರಾಯಿತು. ಜಲಂಧರ ಕರೆದ್ಲು. ಎಲ್ಲೂ ಜಲಂಧರ್ನ ಪತ್ತೆ ಇಲ್ಲ. ವಾಪಸ್ ಬಂದು ಆ ಊಟ ಅಲ್ಲೇ ಎಸೆದು ಬಂದು ಮನೇಲಿ ಭಾಳ ಬೇಜಾರಲ್ಲಿ ಮಲಗಿಬಿಟ್ಲು. ಮರುದಿನ ಅವ್ರ ಮೇಲೆ ಒಂದು ಕೋಳಿ ಇತ್ತು. ಕೋಳಿ ಇವಳಿಗೆ ಹೇಳಿದ್ಲು, ಜಲಂಧರ್ನ ಇವರು ನಿನ್ನ ಅಕ್ಕಂದಿದ್ರು ಅಡುಗೆ ಮಾಡಿ ಊಟ ಮಾಡಿಬಿಟ್ಟಿದ್ದಾರೆ. ಅವಳಿಗೆ ಬೇಜಾರಾಯಿತು ತುಂಬ. ಏನು ಮಾಡೋದು, ಅಕ್ಕಂದಿದ್ರು ಇವಳು ಮಾತು ಕೇಳೋದಿಲ್ಲ. ಸುಮ್ಮನಾದ್ದು ಹೋದ್ಲು. ಎಲ್ಲಿದೆ ನೋಡೋಣ, ಎಲ್ಲಿದೆ ಕೋಳಿ ಹತ್ರ ಕೇಳಿದ್ಲು, ಎಲ್ಲಿದೆ ಅವ್ರ ಕಡೆಗೆ ಎಲ್ಲಿ ಎಸೆದಿದ್ದಾರೆ ಅವರು ಬೂದಿ ರಾಶಿಯಲ್ಲಿ ಅದರ ಮೂಳೆಯನ್ನೆಲ್ಲ ಎಸೆದಿದ್ದಾರೆ ನೋಡು ಅಂತ. ಹಿಂದೆ ಬದಿ ಹೋದ್ಲು. ಬೂದಿ ರಾಶಿಯಲ್ಲಿ ಜಲಂಧರ್ನ ಮೂಳೆಗಳು ಬಿದ್ದಿತ್ತು. ಅದೆಲ್ಲ ಹೆಕ್ಕೊಬಂದು ತೊರೆ ಇತ್ತಲ್ಲ ಅವ್ರ ಮನೆ ಹತ್ರ, ಕೆರೆ ಹತ್ತಿರ ತಗೊಬಂದು ಒಂದು ಚಿಕ್ಕ ಹೊಂಡ ತೋಡಿ ಅದರಲ್ಲಿ ಆ ಮೂಳೆಯನ್ನು ಹಾಕಿ ಒಂದು ಬೇಡ್ಕೊಂಡ್ಳು, ಜಲಂಧರ ಇಲ್ಲಿಂದ ನೀನು ಬೇರೆ ಗಿಡಗಾರು ಇಲ್ಲಿ ಬರಬೇಕು, ನಾನು ನಿನ್ನ ಪ್ರೀತಿಸ್ತೇನೆ, ನೀನು ನನಗೆ ತುಂಬ ಇಲ್ಲೇ ಇದ್ದು ನನಗೆ ತುಂಬ ನೋವಾಗಿದೆ ಹೇಳಿ ಕೈ ಮುಕ್ಕೊಂಡು ಬಂದುಬಿಟ್ಲು. ನೋಡ್ತಾ ಇದ್ಲೆ. ಮರುದಿನ ಒಂದು ಚಿಕ್ಕ ಗಿಡ ಹುಟ್ಟಿತು ಅಲ್ಲಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಂದು. ಮರುದಿನ ಸ್ವಲ್ಪ ದೊಡ್ಡ ಆಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಂದು. ಸ್ವಲ್ಪ ದಿನದಲ್ಲಿ ದೊಡ್ಡ ಮರ ಆಗ್ಬಿಡ್ತು. ಅದು ಮರ ಅಂದರೆ ಹೇಗಿದೆ, ಮರ ಕಾಂಡ ಕಬ್ಬಿಣದ ಕಾಂಡ ಅಂದರೆ ಕಬ್ಬಿಣ ಮರದ್ದು. ಎಲೆ ರೇಷ್ಮೆ ಎಲೆ, ಹೂವು ಬಿಡ್ತು, ಹೂವು ಚಿನ್ನತ್ತು, ಆಮೇಲೆ ಹೊಣ್ಣಾಯಿತು, ವಜ್ರದ್ದು. ಅರೆ ಯಾವ ರೀತಿ ಜಲಂಧರನೇ ಆ ರೂಪದಲ್ಲಿ ಹುಟ್ಟಿದ್ದಾನೆ. ಅವಳು ಅಷ್ಟು ಅವಳು ಮಮತೆ ಆಗಿತ್ತಲ್ಲ ಅವಳಿಗೆ. ಜಲಂಧರ ಅಂದರೆ ಸೋದರನಾಗೆ ಆಗಿತ್ತು ಅವಳಿಗೆ. ಆಯಿತು, ಇದು ನೋಡ್ತಾ ಇದ್ಲಿ ಇವಳು. ಹೀಗೆ ಆಗ ಗಿಡ ಆಯಿತು. ಒಂದಿನ ಏನಾಯಿತು ಅಂದರೆ ಆ ಗಾಳಿಗೆ ಎಲೆ, ಅದರದ್ದು ರೇಷ್ಮೆ ಎಲೆ ಇತ್ತಲ್ಲ ಮರದ್ದು, ಹಾರ್ಕೊಂಡು ದೂರ ಹೋಯ್ತು. ಹೋಗಿದ್ದು ಎಲ್ಲಿ ಬಿತ್ತು, ಅಲ್ಲಿ ಒಂದು ರಾಜ ಇದ್ದ, ಅರಮನೆ ಹತ್ರ ಅರಮನೆ ಅಂಗಳದಲ್ಲಿ ಬಿತ್ತು ಎಲೆ. ರಾಜಕುಮಾರ ಕೂತ್ಕೊಂಡಿದ್ದಾರೆ. ಅವನು ನೋಡ್ತಾನೆ, ರೇಷ್ಮೆ ಎಲೆ ಇದು ಎಲ್ಲಿದೆ, ಯಾವ ಮರದಾಗಿರ್ಬೋದು. ಏನು ಪರಿಚಾರಕರೆಲ್ಲ ಕೇಳ್ತಾನೆ, ನಮ್ಮ ಉದ್ಯಾನವನದಲ್ಲಿ ಏನಾದ್ರು ಉಂಟಾ ಇಂಥದವಲ್ಲ. ಇಲ್ಲ ಸ್ವಾಮಿ, ಏನೂ ಇಲ್ಲ ಇಂಥದ್ದಲ್ಲಿ, ನಾವೇ ನೋಡಿದ್ದು ಫಸ್ಟು
ಅವಾಗ ಏನು ಮಾಡ್ತಾನೆ ಅವನು, ಹೊರಟು ಬಿಡ್ತಾನೆ ರಾಜನಿಗೆ ಹೇಳಿ, ಯುವರಾಜ ಅವನು, ನಾನು ಈ ಮರ ಎಲ್ಲಿದೆ ಹುಡಿಕೊಂಡು ಬರ್ತೇನೆ, ಅಲ್ಲಿವರೆಗೆ ಅರಮನೆಗೆ ಬರೋದಿಲ್ಲ ಹೇಳಿ ಹೊರಟು ಬಿಡ್ತಾನೆ ಕುದುರೆ ತಗೊಂಡು. ಬರ್ತಾನೆ ದೂರ ಬಂದ್ಕೊಳ್ಳಿ ಮರ ಕಾಣ್ತದೆ ಅವನಿಗೆ. ಮರ ಕಂಡ್ಕೊಳ್ಳಿ, ಓಹೋ ಇದೇ ಮರ ಆಗಿರಬೇಕು ಹೇಳಿ ಹೋಗಿ ವಿಚಾರ ಮಾಡೋಣ, ಯಾರೂ ಕಾಣೋದಿಲ್ಲ ಅಲ್ಲಿ. ಒಂದು ಚಿಕ್ಕ ಹುಡುಗ ಆಟ ಆಡ್ತಿರ್ತಾನೆ ಅಲ್ಲಿ. ಅವನ ಹತ್ರ ಕೇಳ್ತಾನೆ, ಇದು ಯಾರು ಬೆಳೆಸಿದ ಮರ, ಇದರ ಕತೆ ಏನು ಗೊತ್ತಿದೆ ನನಗೆ ಕೇಳ್ತಾನೆ. ನನಗೆ ಗೊತ್ತಿಲ್ಲ ಇದು ಕತೆ, ಆದರೆ ಇಲ್ಲಿ ಹತ್ತಿರದ ಒಂದು ಮನೆಯಲ್ಲಿ 7 ಅಕ್ಕ ತಂಗಿಯರಿದ್ದಾರೆ, ಅವ್ರಿಗೆ ಗೊತ್ತಿರ್ಬೋದು, ಅವ್ರಂದ್ರೆ ಕೇಳಿ ಹೇಳ್ತಾನೆ. ರಾಜ್ಕುಮಾರ ಸೀದಾ ಅವ್ರ ಪರಿಚಾರಕರ ಹತ್ರ ಅವ್ರ ಮನೆಗಡ್ತಾನೆ. ಅವ್ರ ಅಕ್ಕ ತಂಗಿಯರು ಬರ್ತಾರೆ. ಬರುವಾಗ ಏನು ಮಾಡ್ತಾರೆ, ಅವರು ತಂಗಿನ ಬಿಟ್ಟು ಬಾಕಿ 6 ಜನ ಬರ್ತಾರೆ. ಒಂದು ಚಂದಮ್ಮ ಡ್ರೆಸ್ ಮಾಡ್ಕೊಂಡು ಬರ್ತಾರೆ, ಅಂದರೆ ರಾಜ್ಕುಮಾರ್ನಲ್ಲ ಮಾಡ್ಕೊಂಡು ಅವನನ್ನು ಆಕರ್ಷಣೆ ಮಾಡುವಂಥ ಬಂದು ಓಡಿ ಬರ್ತಾರೆ. ಬಂದು ಕೈ ಮುಗಿದು ನಿಲ್ತಾರೆ. ಆವಾಗ ರಾಜಕುಮಾರ ಕೇಳ್ತಾನೆ, ಈ ಮರದ ಬಗ್ಗೆ ವಿಶೇಷ ಏನಾದ್ರು ಕತೆ ಗೊತ್ತುಂಟ ನಿಮಗೆ, ಇದು ಹೀಗಾಯಿತು? ಆವಾಗ ಅವರು ತಮಗೆ ಗೊತ್ತಿಲ್ಲ ಹೇಳ್ತಾರೆ. ಗೊತ್ತಾಯ್ತಾ, ಇದರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ನೀವು 7 ಜನ ಇದ್ದೀರಿ ಅಕ್ಕ ತಂಗಿಯರು, ಹುಡುಗ ಹೇಳಿದ್ದಾನೆ, ನೀವು 6 ಜನ ಬಂದಿದ್ದೀರಲ್ಲ ರಾಜ್ಕುಮಾರ ಕೇಳ್ತಾರೆ. ಹೌದು, ನಮಗೊಂದು ತಂಗಿ ಇದ್ದಾಳೆ, ಅವಳು ಏನೂ ಪ್ರಯೋಜನದವಳಲ್ಲ, ಏನೂ ಕೆಲಸ ಮಾಡೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡಿರ್ತಾಳೆ, ಅವಳು ಅದಕ್ಕೆ ಬಿಟ್ಟು ಬಂದರು ನಾವು ಹೇಳ್ತಾರೆ. ಆವಾಗ ಇಲ್ಲ ಅವಳು ಕರ್ಕೊಬಂದ್ರೆ ಗದರ್ಸ್ತಾನೆ. ಆವಾಗ ಅವಳು ಬರ್ತಾಳೆ. ಬಂದ ತಕ್ಷಣ ಸುಂದರವಾಗಿರ್ತಾಳೆ, ಏನು 6 ತಿಂಗಳು ಸುಂದರವಾಗಿರ್ತಾಳೆ. ಬಂದ ತಕ್ಷಣ ಆ ಮರ ಅಷ್ಟು ಎತ್ತರ ಮರ ಚಿಕ್ಕದಾಗಿರ್ತದೆ. ಚಿಕ್ಕದಾಗಿ ಅವಳಿಗೆ ಕೈಗೆ ಎಟುವಂಗೆ ಹಣ್ಣೆಲ್ಲ ಬಂದು ನಿಲ್ತದೆ, ಅವಳಿಗೆ ಕೈ ಸಿಗುವಂಗೆ ಜಲಂಧರ ಆಗಿರ್ತಾನೆ ಅವನು. ಆವಾಗ ಆ ಹಣ್ಣನ್ನು ತೆಗೆದು ಆ ರಾಜಕುಮಾರಿಗೆ ಕೊಡ್ತಾಳೆ, ಮತ್ತು ಹೂವನ್ನು ತೆಗೆದು ರಾಜಕುಮಾರಿಗೆ ಕೊಡ್ತಾಳೆ. ಕತೆ ಎಲ್ಲ ಹೇಳ್ತಾಳೆ, ಹೀಗಾಯಿತು ಅವನಿಗೆ ಖುಷಿಯಾಗ್ಬಿಡ್ತು ಇವಳು ಕಂಡು. ಇಷ್ಟು ಒಳ್ಳೆಯ ಹುಡುಗಿ ಇದು, ಇಷ್ಟು ಕಷ್ಟ ಇಷ್ಟು ಮಾಡ್ತಾ ಇದ್ದಾಳೆ, ಇವಳೇ ನನ್ನ ಮದುವೆ ಆಗಲಿಕ್ಕೆ, ನಮ್ಮ ರಾಜ್ಯಕ್ಕೆ ರಾಣಿ ಆಗಲಿಕ್ಕೆ, ಅಂದರೆ ಅವನ ರಾಜಕುಮಾರನ ಮದುವೆ ಅಂದರೆ ರಾಣಿ ಆಗ್ತಾಳೆ, ಮಹಾರಾಣಿ ಆಗ್ತಾಳೆ. ರಾಣಿ ಆಗಲಿಕ್ಕೆ ಪ್ರಶಸ್ತ ಇದ್ದಾಳೆ, ಓಕೆ ನಾನು ನಿನ್ನ ಮದುವೆ ಆಗ್ತಾನೆ, ನೀನು ಒಪ್ಪಿಗೆ ಹಾಕ್ತಾಳೆ. ಅದು ಒಪ್ಪುತ್ತಾಳೆ. ಅದು ಪ್ರೀತಿನ ಮದುವೆ ಆಗ್ತಾರೆ. ಮದುವೆ ಆಗಿ ಅವಳ ಅರಮನೆ ಹೋಗ್ತಾನೆ, ಆ ಅಕ್ಕ ತಂಗಿಯರನ್ನು ಹೋಗ್ತಾನೆ ಅವ್ರನ್ನು. ಇದ್ರ ಕತೆ ಸಾರಾಂಶ ಏನು? ಯಾವ ಪ್ರಾಣಿ ಪಕ್ಷಿಯನ್ನು ನಾವು ದ್ವೇಷಿಸಬಾರದು, ಅವ್ರಿಗೆ ಹಿಂಸೆ ಕೊಡಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ಯಾವುದಾದ್ರೂ ರೂಪದಲ್ಲಿ ನಮ್ಗೆ ಸಹಾಯ ಮಾಡ್ತಾರೆ. ಮತ್ತು ಯಾರನ್ನು ನಾವು ಕೀಳಾಗಿ ಕಾಣಬಾರ್ದು. ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಅವ್ರ ಸಂಗಡ ನಾವು ಇರಬೇಕು. ನಾವು ಸಮಾನರಾಗಿದ್ದರೆ ಸಮಾಜನೂ ಒಳ್ಳೆಯದಾಗ್ತದೆ, ನಮಗೂ ಒಳ್ಳೆಯದಾಗ್ತದೆ ಇದರ ಅರ್ಥ.